ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಈ ವಾರದ 12 ರಾಶಿಗಳ ವಾರ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅಂತ ತಿಳಿಸ್ತಾ, ಈ ಒಂದು ವಾರದಲ್ಲಿ ಯಾವ ರೀತಿಯಾಗಿದೆ 12 ರಾಶಿಯವರಿಗೆ ಅಂತ ನೋಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಧನಾಗಮನಗಳು ಚೆನ್ನಾಗಿ ಆಗುವಂಥದ್ದು, ದೈವಾಶೀರ್ವಾದವಿರುತ್ತೆ. ರಿಯಲ್ ಎಸ್ಟೇಟ್ ಕೆಲಸವನ್ನ ಮಾಡ್ತಕ್ಕಂಥವ್ರಿಗೆ, IT ಕೆಲಸಗಳನ್ನ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ರೀತಿಯಾದ ಧನಲಾಭಗಳು ಬರ್ತಕ್ಕಂತಹ ವಾರ ಆಗಿರುತ್ತೆ. ಸರ್ಕಾರಿ ಉದ್ಯೋಗಿಗಳಿಗೆ ಪ್ರಮೋಷನ್ ಸಿಗ್ತಕ್ಕಂತಹ ವಾರ. ಗುರುವಾರದ ನಂತರದಲ್ಲಿ ಸ್ವಲ್ಪ ಮಟ್ಟಕ್ಕೆ ಕಾರ್ಯದಲ್ಲಿ ಹಿನ್ನಡೆ ಉಂಟಾಗುವಂಥದ್ದು. ಸ್ವಲ್ಪ ತೀರಾ ಕೆಳಮಟ್ಟಕ್ಕೇನು ಹೋಗಲ್ಲ, ಜಾಗ್ರತೆಯನ್ನು ವಹಿಸಬೇಕಾದಂತಹ ವಾರಗಳು ಗುರುವಾರ, ಶುಕ್ರವಾರ, ಶನಿವಾರ. ಈ 3 ದಿವಸ ಸ್ವಲ್ಪ ಹುಷಾರಾಗಿರಿ. ಅದನ್ನ ಬಿಟ್ಟು ಮಿಕ್ಕ ದಿನಗಳು ಬಹಳ ಶುಭವಾದ ವಾತಾವರಣ ಇದೆ ಮೇಷರಾಶಿಯವರಿಗೆ. ಇನ್ನು ಕೊನೆಯಲ್ಲಿ ಹೇಳುವಂತಹ ಪರಿಹಾರದ ಕ್ರಮವನ್ನ ಅನುಸರಿಸಿ ಒಮ್ಮೆ ನಿಮ್ಮ ಜಾತಕವನ್ನು ಸಹ ತೋರಿಸ್ಕೊಳ್ಳಿ. ಅದರಲ್ಲಿ ಏನಾದರೂ ದೋಷಗಳಿದ್ರೆ ಪರಿಹಾರ ಮಾಡಿಕೊಂಡು ಜೀವನವನ್ನ ಸುಗಮವಾಗಿ ನಡೆಸ್ಕೊಂಡು ಹೋಗಿ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನ ಅನುಸರಿಸಿ. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಧನ ವ್ಯಯಗಳು ಆಗತ್ತೆ, ಆದರೆ ಶುಭ ರೀತಿಯಾಗಿ ಆಗುವಂಥದ್ದು. ಶುಭ ಕಾರ್ಯಗಳಿಗೆ ಧನ ವ್ಯಯ ಆಗುವಂಥದ್ದು. ಮನಸ್ಸಿಗೆ ಬಹಳ ಸಂತೋಷದಾಯಕವಾಗಿರ್ತಕ್ಕಂತಹ ವಾತಾವರಣ ವೃಷಭ ರಾಶಿಯವರಿಗಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನ ನೋಡ್ತೀರಿ. ನಿಮ್ಮ ಮಾನಸಿಕವಾಗಿ ಇರ್ತಕ್ಕಂತಹ ಒತ್ತಡಗಳು ಈ ವಾರ ಕಡಿಮೆ ಆಗ್ತದೆ. ನಿಮ್ಮ ಜೀವನದಲ್ಲಿ ಲೋಪದೋಷಗಳು ಬರ್ತಾ ಹೋಗ್ತಾ ಇತ್ತಲ್ಲ, ಅದೆಲ್ಲ ಕಡಿಮೆ ಆಗುತ್ತೆ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಹೊಸ ಕೆಲಸ ಸಿಗ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ಚೆನ್ನಾಗಿರುವಂತಹ ವಾರ. ಒಂದ್ಸಲ ನಿಮ್ ಜಾತಕ ತೋರಿಸ್ಕೊಳ್ಳಿ. ಅದೇ ರೀತಿಯ ಕೊನೆಯಲ್ಲಿ ಹೇಳುವಂತಹ ಪರಿಹಾರವನ್ನ ಮಾಡಿ, ಇನ್ನಷ್ಟು ಶುಭ ಫಲಗಳು ನಿಮ್ಗೆ ಸಿಗತ್ತೆ. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರದಲ್ಲಿ ಕಾರ್ಯ ಸಾಫಲ್ಯ ಯೋಗಗಳು, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗತ್ತೆ. ಅದೇ ರೀತಿಯಾಗಿ ಟೀಚರ್ಸ್ಗಳಾಗಿ ಕೆಲಸವನ್ನ ಮಾಡ್ತಕ್ಕಂಥವ್ರಿಗೆ, ಲಿಕ್ಕರ್ ವ್ಯಾಪಾರಸ್ಥರಿಗೆ, ಮಾಂಸಗಳ ಮಾರಾಟಗಾರರಿಗೆ ಬಹಳ ಅಭಿವೃದ್ಧಿಗಳು ಉಂಟಾಗ್ತಕ್ಕಂಥದ್ದು. ಪಶುಸಂಗೋಪನೆಯಲ್ಲಿ ತೊಡಗಿರುವಂಥವರಿಗೆ, ಕೃಷಿಕರಿಗೆ, ವಕೀಲ ವೃತ್ತಿಯನ್ನ ಮಾಡ್ತಕ್ಕಂಥವರಿಗೆ ಲಾಭಗಳು ಅತ್ಯಧಿಕವಾಗಿ ಬರ್ತಕ್ಕಂಥದ್ದು. ಲೇಖಕರಿಗೆ, ಬರಹಗಾರರಿಗೆ ನಿಮ್ಮ ಕೆಲಸವನ್ನ, ನಿಮ್ಮ ಬರವಣಿಗೆಯನ್ನು ಗುರುತಿಸಿ ಗೌರವಿಸುವಂತಹ ಒಳ್ಳೆ ರೀತಿಯಾದಂತಹ ಯೋಗದ ಫಲವಿದೆ. ಸೊ ಒಟ್ಟಾರೆ ಮಿಥುನ ರಾಶಿಯವರಿಗೂ ಬಹಳ ಶುಭವಾಗಿರ್ತಕ್ಕಂತಹ ವಾತಾವರಣ. ನಿಮ್ಮ ಒಮ್ಮೆ ಜಾತಕ ತೋರಿಸ್ಕೊಳ್ಳಿ. ಎಷ್ಟೇ ಶುಭ ಅಂತ ಹೇಳ್ತಿದ್ರು ಕೆಲವರು, ಗುರುಗಳೇ ನನಗೆ ಕಷ್ಟ ಆಗ್ತಿದೆ ಅಂತ ಕೇಳ್ತಿರ್ತೀರಿ. ನಿಮ್ ಜಾತಕದಲ್ಲಿ ಏನಾದರೂ ದೋಷವಿದ್ದಾಗ ಆ ರೀತಿ ಆಗತ್ತೆ. ಜಾತಕದ ದೋಷಗಳನ್ನ ಪರಿಹಾರ ಮಾಡ್ಕೊಳ್ಳಿ. ಜೊತೆಗೆ ವಾರ ಭವಿಷ್ಯದ ಕಾರ್ಯಕ್ರಮದಲ್ಲಿ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಸಹ ಅನುಸರಿಸಿ ಇನ್ನಷ್ಟು ಶುಭದ ಫಲಗಳು ನಿಮಗೆ ಆಗತ್ತೆ. ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ದಿಢೀರ್ ಅಂತ ಬರ್ತಕ್ಕಂತಹ ರಾಜಯೋಗ. ದಿಢೀರ್ ಬದಲಾವಣೆಗಳು ಏನಾಗ್ತಿದೆ ನಿಮ್ಮ ಸುತ್ತಮುತ್ತ ನೋಡ್ತಾ ಇದ್ದ ಹಾಗೇನೆ ಅಷ್ಟು ಬದಲಾವಣೆಗಳು ಆಗ್ಬಿಡತ್ತೆ. ಕೆಲಸ ಕಾರ್ಯ ತುಂಬಾ ಚೆನ್ನಾಗಾಗತ್ತೆ. ಹಣಕಾಸಿನ ಅಭಿವೃದ್ಧಿ ಆಗೋದು, ಕುಟುಂಬದಲ್ಲಿ ನೆಮ್ಮದಿ ಸಿಗ್ತಕ್ಕಂಥದ್ದು, ಹೂ ವ್ಯಾಪಾರಸ್ಥರಿಗೆ ಲಾಭಗಳು ಬರುವಂಥದ್ದು, ರೈತಾಪಿ ವರ್ಗದವರಿಗೆ ಸುಖ ಇರತಕ್ಕಂಥದ್ದು, ಸೌಖ್ಯ ಇರತಕ್ಕಂಥದ್ದು. ಅದೇ ರೀತಿಯಾಗಿ ಈ ದಲ್ಲಾಳಿಗಳಾಗಿ ಕೆಲಸವನ್ನ ಮಾಡ್ತಕ್ಕಂಥವ್ರಿಗೆ, ತರಕಾರಿಗಳ ದಲ್ಲಾಳಿಗಳಾಗಿ ಕೆಲಸವನ್ನ ಮಾಡ್ತಕ್ಕಂಥವ್ರಿಗೆ ಯಥೇಚ್ಛವಾದ ಧನಾಗಮನಗಳು ಬರ್ತಕ್ಕಂಥದ್ದು ಆಗತ್ತೆ. ಸೊ ಉತ್ತಮವಾದಂತಹ ವಾರವನ್ನ ಕರ್ಕಾಟಕ ರಾಶಿಯವರು ನೋಡ್ತೀರಿ. ಶುಭವಾದ ರೀತಿಯಲ್ಲಿ ನಿಮ್ಮ ಬದುಕು ಇರುತ್ತೆ. ಸೊ ಏನು ಯೋಚನೆ ಬೇಡ. ಆದ್ರೂ ಏನಾದ್ರೂ ನಿಮಗೆ ಕಷ್ಟ ಅಂತ ಅನ್ನಿಸ್ತಿದೆ ಅಂದ್ರೆ ಒಂದ್ಸಲ ಜಾತಕ ತೋರಿಸ್ಕೊಳ್ಳಿ. ಜೊತೆ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನ ಅನುಸರಿಸಿ ಇನ್ನಷ್ಟು ಶುಭ ಫಲಗಳು ನಿಮಗೆ ಉಂಟಾಗತ್ತೆ. ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ,
ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ, ಕುಟುಂಬದಲ್ಲಿ ಅಶಾಂತಿಯ ವಾತಾವರಣ ದೂರಾಗಿ ಸುಖ ನೆಮ್ಮದಿ ಪ್ರಾಪ್ತಿ ಆಗ್ತಕ್ಕಂತಹ ಯೋಗದ ಫಲಗಳು, ನಿಮ್ಮ ಜೀವನದಲ್ಲಿ ಅಂದುಕೊಂಡಂತಹ ಕೆಲಸವನ್ನ ನೀವು ಸಾಧನೆಯನ್ನ ಮಾಡ್ತೀರಿ, ಶುಭದ ವಾತಾವರಣ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ನಿಮಗೆ ಕಾಣಿಸ್ತಾ ಇರುವಂತದ್ದು ಈ ವಾರದಲ್ಲಿ. ಏನಾದ್ರೂ ತಂದೆ ಮಕ್ಕಳ ಮಧ್ಯೆ ಭಿನ್ನಾಭಿಪ್ರಾಯಗಳು ಮೂಡಿದ್ರೆ ಈ ವಾರದಲ್ಲಿ ಅದೆಲ್ಲ ಕ್ಲಿಯರ್ ಆಗ್ತಕ್ಕಂಥದ್ದು. ಆರೋಗ್ಯ ಪ್ರಾಪ್ತಿ ಆಗ್ತಕ್ಕಂಥದ್ದು, ಸ್ತ್ರೀಯರಿಗೆ ವಿಶೇಷವಾಗಿ ಶುಭ ಫಲಗಳಿದ್ದಾವೆ. ಇನ್ನಷ್ಟು ನೆಮ್ಮದಿ ಸಿಗಬೇಕಾ, ಒಂದ್ಸಲ ಜಾತಕ ತೋರಿಸ್ಕೊಳ್ಳಿ, ಕೊನೆಯಲ್ಲಿ ಹೇಳುವಂತಹ ಪರಿಹಾರದ ಕ್ರಮವನ್ನ ಮಾಡ್ಕೊಳ್ಳಿ, ಇನ್ನಷ್ಟು ಶುಭ ಫಲಗಳು ನಿಮಗೆ ಉಂಟಾಗತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಕಾನೂನಿನಾತ್ಮಕ ತೊಡಕಿನಿಂದ ಆಚೆ ಬರ್ತಕ್ಕಂಥದ್ದು, ಕೋರ್ಟು ಕಚೇರಿ ವ್ಯಾಜ್ಯಗಳೇನಾದ್ರೂ ಇತ್ತು ಅಂದ್ರೆ ನಿಮಗೆ ಒಳ್ಳೆ ರೀತಿಯಾಗಿ ಅಭಿವೃದ್ಧಿಗಳಾಗುತ್ತೆ. ನಿಮ್ಮ ಒಂದು ಜೀವನದಲ್ಲಿ ಏಳಿಗೆಗಳು ಕಂಡು ಬರ್ತಕ್ಕಂಥದ್ದು. ಈ ಒಂದು ಕಂಪ್ಯೂಟರ್ ರಿಲೇಟೆಡ್ ಕೆಲಸವನ್ನ ಮಾಡ್ತಕ್ಕಂಥವ್ರಿಗೆ, ಕಂಪ್ಯೂಟರ್ ಲ್ಯಾಂಗ್ವೇಜ್ ಗಳನ್ನ ಟೀಚ್ ಮಾಡ್ತಕ್ಕಂತಹ ಟೀಚರ್ಸ್ ಗಳಿಗೆ ಆಗಿದ್ದಿರಬಹುದು, ಉಪನ್ಯಾಸಕರುಗಳಿಗೆ, ಅಧ್ಯಾಪಕರುಗಳಿಗೆ ಬಹಳ ಒಳ್ಳೆಯ ಹೆಸರು ಗುರುತುಗಳು ಬರ್ತಕ್ಕಂತಹದ್ದು ಈ ಒಂದು ವಾರದಲ್ಲಿ ಆಗುತ್ತೆ. ಸಮಾಜಮುಖಿ ಕೆಲಸವನ್ನ ಮಾಡುವಂತಹ ಸಮಾಜ ಸೇವಕರುಗಳಿಗೆ ತಮ್ಮ ಕೆಲಸವನ್ನ ಗುರುತಿಸಿ ಗೌರವಿಸುವಂತಹ ಕೆಲಸವಾಗ್ತಕ್ಕಂಥದ್ದು. ರಾಜಕಾರಣಿಗಳಿಗೆ ಪದೋನ್ನತಿಗಳು ಸಿಗ್ತಕ್ಕಂತಹ ವಾರವಾಗಿರುತ್ತೆ. ಬಹಳ ಶುಭವಾದ ವಾತಾವರಣವನ್ನ ಈ ಒಂದು ಕನ್ಯಾ ರಾಶಿಯವರು ಅನುಭವಿಸ್ತೀರಿ. ಶುಭವಾಗಲಿ. ಏನಾದ್ರೂ ಕಷ್ಟ, ತೊಂದರೆ, ತಾಪತ್ರೆಯ ಅಂದ್ರೆ ಒಂದ್ಸಲ ಜಾತಕ ತೋರಿಸ್ಕೊಳ್ಳಿ, ಕೊನೆಯಲ್ಲಿ ಹೇಳುವಂತಹ ಪರಿಹಾರವನ್ನ ಮಾಡ್ಕೊಳ್ಳಿ, ಇನ್ನಷ್ಟು ಒಳ್ಳೇದಾಗತ್ತೆ. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರದಲ್ಲಿ ನಿಮಗೆ ಎಲ್ಲೋ ಒಂದ್ ಕಡೆ ಸಣ್ಣ ಸಣ್ಣ ಮಟ್ಟದಲ್ಲಿ ಡಿಸ್ಟ್ರಾಕ್ಟ್ಸ್ಗಳು ಬರ್ತಕ್ಕಂತಹದ್ದು. ಅಂದ್ರೆ ಕೆಲಸ ಮಾಡ್ಬೇಕು ಅಂತ ಹೋಗ್ತೀರಿ, ಏನೋ ಸೋಂಬೇರ್ತನೋ ಅಥವಾ ಏನೋ ಒಂದು ಅಡ್ಡ, ಕಾರ್ಯವಿಕಲ್ಪಗಳು, ಕಾರ್ಯದಲ್ಲಿ ಅಡ್ಡಿಗಳು, ಆಗೋದೇ ಇಲ್ಲ ಅಂತಲ್ಲ, ನೀವೇ ತಡ ಮಾಡ್ತಾ 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 ಹೋಗ್ತೀರಿ. ಬಟ್ ಕೊನೆಯಲ್ಲಿ ಆಗತ್ತೆ, ಅದು ಬೇರೆ ವಿಚಾರ. ಅಂದ್ಕೊಂಡಷ್ಟರ ಮಟ್ಟಕ್ಕೆ ಸ್ಪೀಡ್ ಆಗಿರೋದಕ್ಕೆ ಸಾಧ್ಯ ಆಗಲ್ಲ. ಎಲ್ಲೋ ಒಂದ್ ಕಡೆ ಆಲಸ್ಯ, ಎಲ್ಲೋ ಒಂದ್ ಕಡೆ ಮನಸ್ಸಿನಲ್ಲಿ ಈ ಅನುಮಾನಗಳು ಜಾಸ್ತಿ ಆಗೋದು. ಆಗುತ್ತಾ, ಆಗಲ್ವಾ, ಬೇಕಾ, ಬೇಡವಾ, ಈ ರೀತಿಯಾದಂತಹ ಒಂದು ಅನುಮಾನದ ಒಂದು ವ್ಯಾಜ್ಯಗಳು ಬರ್ತಕ್ಕಂಥದ್ದು ಮನಸ್ಸಿಗೆ. ಅದೆಲ್ಲ ಬೇಡ. ಕುಟುಂಬದಲ್ಲಿ ಒಂದಿಷ್ಟು ನೆಮ್ಮದಿ ಇರುತ್ತೆ. ಪ್ರೇಮಿಗಳಿಗೆ ಶುಭವಾದ ವಾತಾವರಣ ಇರ್ತಕ್ಕಂಥದ್ದು. ಪ್ರೇಮಿಗಳಿಗೆ ನಿಮ್ಮ ಪ್ರೇಮದ ವಿಚಾರಗಳನ್ನ ನಿವೇದನೆ ಮಾಡ್ಕೊಳ್ಳೋದಕ್ಕೂ ಸಹ ಇದು ಸಕಾಲವಾಗಿದೆ. ಇಂಥ ವಿಚಾರಗಳಲ್ಲಿ ಯಾರು ನೋಡಿ ತಡ ಮಾಡೋದಿಲ್ಲ, ದಿಢೀರಂತ ಹೋಗಿ ಹೇಳ್ಬಿಡುತ್ತಾರೆ. ಈಗಿನ ಕಾಲದ ಯುವತಿಯೋ ಬೇಡ ಬೇಡ, ಯಾವಾಗ್ಲೂ ಪ್ರೀತಿ 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 ಅಂತಾನೇ ಇರ್ತಾರೆ. ಆದ್ರೆ ಅದೆಷ್ಟು ಪ್ರೀತಿ ಮಾಡ್ತಾರೋ ಏನೋ, ಮದುವೆ ಆಗ್ತಾ ಇದ್ದಾಗ ಡೈವರ್ಸ್ ತಗೊಂತಾರೆ. ಅದೇನ್ ಬಂದಿರುತ್ತೋ ಹೊತ್ತು ನಮಗಂತೂ ಗೊತ್ತಿಲ್ಲ. ಗುರುಗಳೇ 8 ವರ್ಷದಿಂದ ಲವ್ ಮಾಡ್ತಾ ಇದ್ದೀವಿ ಗುರುಗಳೇ, ಮದುವೆ ಆಗಿ 1.5 ವರ್ಷ 2 ವರ್ಷ ನನ್ನ ಗಂಡ ಪ್ರೀತಿನೇ ಬಿಟ್ಬಿಟ್ಟ. ಅದಕ್ಕೆ ಅಲ್ವಾ ದೊಡ್ಡವ್ರು ಹೆದರ್ಕೊಳ್ಳೋದು. ಮದುವೆ ಮಾಡ್ಬೇಕಾದಾಗ ಅಪ್ಪ ಅಮ್ಮನ್ ಮರ್ತು ಹೋಗ್ತೀರಿ, ಮದುವೆ ಆದ್ಮೇಲೆ ಪ್ರೀತಿನ ಮರ್ತು ಹೋಗ್ತೀರಿ, ಮತ್ ಬದುಕಿನ ಹೇಗ್ ಸಾಧ್ಯ? ಯೋಚನೆ ಮಾಡಿ. ಪ್ರೀತಿ ಪ್ರೇಮಕ್ಕೆ ನಾವೇನು ಅಡೆತಡೆಗಳನ್ನು ಮಾಡುವಂಥವ್ರು ಅಲ್ಲ, ಅದರ ವಿರುದ್ಧವೂ ಸಹ ನಾವಿಲ್ಲ. ಏನೇ ಆಗ್ಲಿ ಬದುಕಿನ ಆಯ್ಕೆಗಳನ್ನ ಸರಿಯಾಗಿ ಮಾಡ್ಕೊಳ್ತಾ ಹೋಗಿ, ಜೀವನವನ್ನ ಸುಖವಾಗಿ ಇಟ್ಕೊಳ್ಳಿ. ಮದುವೆ ಮಾಡ್ಕೊಂಡು ಆತುರಕ್ಕೆ ಬಿದ್ದು ಪ್ರೇಮ ವಿವಾಹ ಮಾಡ್ಕೊಂಡು ಸಂಕಷ್ಟ ಬೀಳ್ಬಿಡಿ. ಹಾಗಂತ ಹೇಳಿ ಅರೇಂಜ್ ಮ್ಯಾರೇಜ್ ಮಾಡ್ಕೊಂಡವರೆಲ್ಲ ಸುಖವಾಗಿದ್ದಾರೆ, ಸೌಖ್ಯವಾಗಿದ್ದಾರೆ ಅನ್ನೋದಲ್ಲ. ಅಟ್ಲೀಸ್ಟ್ ಸಹಾಯಕ ಮನೆಯವರು ಬರ್ತಾರೆ. ಪ್ರೇಮ ವಿವಾಹಕ್ಕೆ ಅದು ಕಡಿಮೆ. ಜಾಗೃತೆಯಾಗಿರಿ. ಇನ್ನು ಕೊನೆಯಲ್ಲಿ ಹೇಳೋ ಪರಿಹಾರ ಮಾಡ್ಕೊಳ್ಳಿ. ನಿಮ್ಮ ಒಂದು ಜಾತಕವನ್ನೊಮ್ಮೆ ತೋರಿಸ್ಕೊಳ್ಳಿ, ಇನ್ನಷ್ಟು ನೆಮ್ಮದಿ ಸಿಕ್ಕತ್ತೆ. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಮಾರಾಟಗಾರರಿಗೆ, ಸಮುದ್ರದ ವಸ್ತುಗಳ ಮಾರಾಟಗಾರರಿಗೆ ಬಹಳ ಲಾಭಗಳು ಬರ್ತಕ್ಕಂಥದ್ದು. ಪತ್ರಿಕಾ ರಂಗದಲ್ಲಿ, ಮಾಧ್ಯಮಗಳಲ್ಲಿ, ಮಾಧ್ಯಮ ಕ್ಷೇತ್ರಗಳಲ್ಲಿ ಕೆಲಸವನ್ನ ಮಾಡುವಂಥವರಿಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗೌರವಿಸುವಂತಹ ಕೆಲಸವಾಗ್ತದೆ. ಆಸ್ತಿ ಪ್ರಕರಣಗಳಿಂದ ಒಂದಿಷ್ಟು ಆಚೆ ಬಂದು ನಿಮಗೆ ಒಂದಿಷ್ಟು ಕೈಗೆ ಪಿತ್ರಾರ್ಜಿತ ಆಸ್ತಿ ಸೇರ್ತಕ್ಕಂತಹ ವಾರವಾಗಿರುತ್ತೆ. ಶುಭವಾದ ವಾತಾವರಣ, ಧನಾಗಮನವು ಉಂಟಾಗುತ್ತೆ. ಅದರಲ್ಲೂ ಮಾತೃಮೂಲ ಧನಾಗಮನ ಅನ್ನುವ ಯೋಗ ನಿಮಗೆ ಒಳ್ಳೆ ರೀತಿಯಾಗಿ ಫಲವನ್ನ ಕೊಡ್ತಕ್ಕಂಥದ್ದು ಇದೆ. ಸೊ ಶುಭವಾದ ವಾತಾವರಣ. ನಿಮ್ಮ ಕಷ್ಟ ಅಂತ ಅನ್ನಿಸ್ತಿದ್ರೆ ಒಂದ್ಸಲ ಜಾತಕ ತೋರಿಸ್ಕೊಳ್ಳಿ. ಅದರಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ ಅದಕ್ಕೆ ಪರಿಹಾರ ಮಾಡಿಕೊಂಡು ಜೀವನ ಮುಂದುವರಿಸ್ಕೊಳ್ತಾ ಹೋಗಿ. ವಾರ ಭವಿಷ್ಯಕ್ಕೆ ಕೊನೆಯಲ್ಲಿ ಪರಿಹಾರ ಹೇಳ್ತೀನಿ, ಅದನ್ನು ಸಹ ಫಾಲೋ ಮಾಡಿ. ಶುಭವಾಗಲಿ. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅನಾರೋಗ್ಯದಿಂದ ವಿಮುಕ್ತವಾಗಿ ಆರೋಗ್ಯ ಪ್ರಾಪ್ತಿ ಆಗತಕ್ಕಂತಹ ಯೋಗದ ಫಲಗಳು ಇದ್ದಾವೆ. ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಒಂದಿಷ್ಟು ನೆಮ್ಮದಿ ಸಿಗುತ್ತೆ. ಕಿರಾಣಿ ಅಂಗಡಿಗಳನ್ನ ನಡೆಸ್ತಕ್ಕಂಥವ್ರಿಗೆ, ಈ ಒಂದು ಕಂಪ್ಯೂಟರ್ ಸೇಲ್ಸ್ ಅಂಡ್ ಸರ್ವಿಸಸ್ ಅನ್ನು ಮಾಡುವಂಥವ್ರಿಗೆ, ಕಂಪ್ಯೂಟರ್ ರಿಲೇಟೆಡ್ ಕೆಲಸವನ್ನ ಮಾಡುವಂಥವ್ರಿಗೆ, ಸ್ಟೆನೋಗ್ರಾಫರ್ಗಳಾಗಿ ಕೆಲಸವನ್ನ ಮಾಡುವಂಥವ್ರಿಗೆ, ಟೈಪ್ ರೈಟಿಂಗ್ ಮಿಷಿನ್ಸ್ ಗಳ ಮಾರಾಟಗಾರರಿಗೆ,
ಮತ್ತು ಟೈಪ್ ರೈಟರ್ಗಳಾಗಿ ಕೆಲಸವನ್ನ ಮಾಡ್ತಕ್ಕಂಥವ್ರಿಗೆ ಲಾಭಗಳು ಜಾಸ್ತಿ ಇದ್ದಾವೆ. ಇನ್ನು ಅದೇ ರೀತಿಯಾಗಿ ಜವಳಿ ವ್ಯಾಪಾರವನ್ನ ಮಾಡ್ತಕ್ಕಂಥವರಿಗೆ, ಹೆಣ್ಮಕ್ಕಳ ಬಟ್ಟೆ ವ್ಯಾಪಾರಸ್ಥರಿಗೆ, ಅಲಂಕಾರಿಕ ವಸ್ತುಗಳ ಮಾರಾಟಗಾರರಿಗೂ ಬಹಳಷ್ಟು ಶುಭ ಫಲಗಳು ಇದೇ ವಾರದಲ್ಲಿ ಇರ್ತಕ್ಕಂಥದ್ದು. ಒಂದಿಷ್ಟು ನೆಮ್ಮದಿ ಸಿಗ್ತಕ್ಕಂತಹ ವಾರ ಅಂತಾನೆ ಹೇಳ್ಬಹುದು. ಧನಸ್ಸು ರಾಶಿಯವರಿಗೆ ಕಷ್ಟ ಅಂತ ಅನ್ಸ್ತಾ ಇದೆ, ಏನು ಅಂದ್ಕೊಂಡಿದ್ದು ಆಗ್ತಾ ಇಲ್ಲ ಅಂತ ಅಂದ್ರೆ ನೀವು ನೇರವಾಗಿ ನಿಮ್ಮ ಜಾತಕವನ್ನು ತೋರಿಸ್ಕೊಳ್ಳಿ. ಅದರಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ ಪರಿಹಾರ ಮಾಡ್ಕೊಳ್ಳಿ. ವಾರ ಭವಿಷ್ಯದ ಪರಿಹಾರವನ್ನ ಕೊನೆಯಲ್ಲಿ ಹೇಳ್ತೇವೆ. ಆ ಪರಿಹಾರವನ್ನು ಮಾಡಿಕೊಂಡು ಜೀವನವನ್ನ ಇನ್ನೊಂದಷ್ಟು ನೆಮ್ಮದಿಯಾಗಿ ಇಟ್ಕೊಳ್ಳಿ. ಇನ್ನು ಮುಂದಿನ ರಾಶಿ ಮಕರ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಸಣ್ಣ ಸಣ್ಣ ಕಿರಿಕಿರಿಗಳು ಮತ್ತೆ ಪುನಃ ಶುರುವಾಗ್ತಕ್ಕಂಥದ್ದು. ಮನಸ್ಸಿನ ನೆಮ್ಮದಿ ಕೆಲಸದಲ್ಲಿ ಹಾಳಾಗುತ್ತೆ, ಆದ್ರೆ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ. ಕುಟುಂಬದ ವಾತಾವರಣ ತುಂಬಾ ಚೆನ್ನಾಗಿರುವಂಥದ್ದು, ಹಣಕಾಸಿನ ವಾತಾವರಣ ಚೆನ್ನಾಗಿರುತ್ತೆ, ಆರೋಗ್ಯವು ಸಹ ಚೆನ್ನಾಗಿರುವಂಥದ್ದು, ವಿದ್ಯಾಪ್ರಾಪ್ತಿ ಯೋಗ ಇರ್ತಕ್ಕಂಥದ್ದು. ನಿಮಗೆ ಕೆಲಸವನ್ನ ಹೊರತುಪಡಿಸಿ ಮಿಕ್ಕಿನೆಲ್ಲಾ ಕಡೆಯೂ ಸುಖ ಸೌಖ್ಯಗಳು ಪ್ರಾಪ್ತಿ ಆಗ್ತಕ್ಕಂಥದ್ದು ಆಗುತ್ತೆ. ಸೊ ಹಾಗಾಗಿ ಒಳ್ಳೆ ರೀತಿಯಾದ ಯೋಗ ಫಲಗಳನ್ನ ನೀವು ಈ ವೃತ್ತಿರಂಗದಲ್ಲಿ ಆಗುವಂತಹ ಏರಿಳಿತಗಳನ್ನ ಸಹಿಸಿಕೊಳ್ಬೇಕಾಗತ್ತೆ. ಕೊನೆಯಲ್ಲಿ ಪರಿಹಾರ ಹೇಳ್ತೀನಿ. ಅದನ್ನು ಹೊರತುಪಡಿಸಿ ಇನ್ನೇನಾದ್ರೂ ನಿಮಗೆ ಸಮಸ್ಯೆಗಳು ಇದೆ ಅಂತ ಅನ್ಸಿದ್ರೆ ಒಮ್ಮೆ ನಿಮ್ಮ ಜಾತಕವನ್ನ ತೋರಿಸ್ಕೊಳ್ಳಿ. ಅದಕ್ಕೆ ಬೇಕಾದ ಪರಿಹಾರದ ಕ್ರಮಗಳನ್ನು ಸಹ ಅನುಸರಿಸಿ. ಒಳ್ಳೆಯದಾಗಲಿ. ಮುಂದಿನ ರಾಶಿ ಕುಂಭ. ಕುಂಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಮನಸ್ಸಿಗೆ ನೆಮ್ಮದಿ, ಕಾರ್ಯಗಳೆಲ್ಲ ಸುಗಮವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಅಂತಹ ಜಟಿಲವಾದಂತಹ ವಾರ ಏನು ಆಗಿರೋದಿಲ್ಲ. ನಿಮಗೊಂದಿಷ್ಟು ನೆಮ್ಮದಿನೇ ಈ ವಾರದಲ್ಲಿ. ಅದರಲ್ಲೂ ಈ ಚಿನ್ನಾಭರಣಗಳ ಮಾರಾಟಗಾರರಿಗೆ, ಆಟೋಮೊಬೈಲ್ಸ್ಗಳ ಮಾರಾಟಗಾರರಿಗೆ, ಆಟೋಮೊಬೈಲ್ಸ್ಗಳ ಬಿಸ್ನೆಸ್ ಅನ್ನ ಮಾಡ್ತಕ್ಕಂಥವ್ರಿಗೆ, ಕಬ್ಬಣ, ಉಕ್ಕು, ತಾಮ್ರ ಈ ರೀತಿಯ ಧಾತುಗಳ ವ್ಯಾಪಾರಸ್ಥರಿಗೆ ಬಹಳ ಶುಭದ ವಾತಾವರಣ ಇದೆ. ನೆಮ್ಮದಿ ಸಿಗ್ತಕ್ಕಂತಹ ಒಂದು ವಾತಾವರಣ ಈ ವಾರದಲ್ಲಿ ಇದೆ. ಮನೆಯಲ್ಲೂ ನೆಮ್ಮದಿ ಇರುತ್ತೆ, ವೃತ್ತಿರಂಗದಲ್ಲೂ ಏಳಿಗೆಗಳಿರುತ್ತೆ, ಹಣಕಾಸಿನ ವಿಚಾರದಲ್ಲಿ ಅಂತಹ ಲೋಪದೋಷಗಳೆಲ್ಲ ಏನು ಉಂಟಾಗೋದಿಲ್ಲ. ಶುಭವಾಗಿದೆ. ನಿಮ್ಗೇನಾದ್ರೂ ಕಷ್ಟ ಅಂತ ಅನ್ನಿಸ್ತಿದೆ, ಅಂದ್ಕೊಂಡಿದ್ದ ಕೆಲಸ ಸಾಧನೆ ಆಗ್ತಾ ಇಲ್ಲ ಅಂದ್ರೆ ಜಾತಕದಲ್ಲಿ ಏನಾದ್ರೂ ದೋಷವಿರಬಹುದು. ಒಂದ್ಸಲ ಜಾತಕವನ್ನ ತೋರಿಸ್ಕೊಂಡು ಅದಕ್ಕೆ ಬೇಕಾದ ಪರಿಹಾರವನ್ನ ಮಾಡ್ಕೊಳ್ಳಿ. ವಾರ ಭವಿಷ್ಯದ ಪರಿಹಾರವನ್ನ ಕೊನೆಯಲ್ಲಿ ಹೇಳ್ತೇವೆ. ಆ ಪರಿಹಾರವನ್ನ ಮಾಡಿಕೊಂಡು ಮುಂದುವರಿರಿ. ನಿಮ್ಮೆಲ್ಲರಿಗೂ ಸಹ ಶುಭವಾಗಲಿ. ಇನ್ನು ಮುಂದಿನ ರಾಶಿ ಹಾಗೂ ಕೊನೆಯ ರಾಶಿ ಮೀನ. ಮೀನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಧನಲಾಭಗಳು, ಆಭರಣಗಳ ಖರೀದಿ ಯೋಗಗಳು ಬರ್ತಕ್ಕಂತಹದ್ದು. ಶುಭವಾದ ವಾತಾವರಣ ಇರ್ತೀರಿ. ಹೊಸ ವಸ್ತುಗಳನ್ನ ಕೊಂಡುಕೊಳ್ತಕ್ಕಂತಹ ಯೋಗದ ಫಲಗಳು ಇದ್ದಾವೆ. ಕಿರಾಣಿ ಅಂಗಡಿಯನ್ನ ನಡೆಸ್ತಕ್ಕಂಥವ್ರಿಗೆ, ಹೋಟೆಲ್ ಬಿಸ್ನೆಸ್ ಅನ್ನ ನಡೆಸ್ತಾ ಇರುವಂತಹವ್ರಿಗೆ, ಟ್ಯುಟೋರಿಯಲ್ಸ್ ಸೆಂಟರ್ಸ್ ಗಳನ್ನ ನಡೆಸ್ತಾ ಇರ್ತಕ್ಕಂಥವ್ರಿಗೆ, ವಿದ್ಯಾ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರಿಗೆ ಉತ್ತಮವಾದಂತಹ ಕಾರ್ಯ ಪ್ರಗತಿಯು ಕಂಡು ಬರುತ್ತೆ. ಹಣದ ಲಾಭವೂ ಆಗತ್ತೆ, ಆರೋಗ್ಯ ಪ್ರಾಪ್ತಿ ಆಗತ್ತೆ. ದೀರ್ಘಕಾಲದ ಅನಾರೋಗ್ಯದಿಂದ ಮೀನರಾಶಿಯವರಿಗೆ ವಿಮುಕ್ತಿಯು ಈ ವಾರದಲ್ಲಿ ಸಿಗ್ತಕ್ಕಂಥದ್ದು. ಶುಭ ಫಲಗಳು ಆಗತ್ತೆ. ಸೊ ಒಟ್ಟಾರೆಯಾಗಿ ಮೀನ ರಾಶಿಯವರಿಗೂ ಸಹ ತುಂಬಾ ಶುಭ ಫಲಗಳಿದ್ದಾವೆ. ಈ ವಾರ 12 ರಾಶಿಯಲ್ಲಿ ಇರ್ತಕ್ಕಂಥವರಿಗೆ ಕೆಲವೊಬ್ಬರಿಗೆ ಮಾತ್ರ ಮಿಶ್ರಿತ ಫಲಗಳನ್ನ ಹೊರತುಪಡಿಸಿದ್ರೆ ಇನ್ನು ಮಿಕ್ಕದವರೆಲ್ಲರಿಗೂ ಸಹ ಒಳ್ಳೆ ವಾತಾವರಣವಿದೆ. ಆ ದೈವಾಶೀರ್ವಾದವನ್ನ ಪಡ್ಕೊಳ್ಳಿ. ಎಲ್ಲರೂ ಸಹ ನೆಮ್ಮದಿಯಾಗಿ ಇರಿ. ನಿಮ್ಗೇನಾದ್ರೂ ಸಮಸ್ಯೆಗಳು ಅಂತ ಅನ್ನಿಸ್ತಾ ಇದ್ರೆ ಒಂದ್ಸಲ ಜಾತಕ ತೋರಿಸ್ಕೊಳ್ಳಿ. ಅದ್ರಲ್ಲಿ ಏನಾದ್ರೂ ಸಮಸ್ಯೆಗಳು ಕಂಡು ಬಂದ್ರೆ ಈ ಗೋಚಾರದ ಫಲಗಳನ್ನ ಅನುಭವಿಸೋಕೆ ಅದು ಬಿಡ್ತಾ ಇರೋದಿಲ್ಲ. ಹಾಗಾಗಿ ಅದಕ್ಕೆ ಬೇಕಾದ ಪರಿಹಾರದ ಕ್ರಮಗಳನ್ನ ಮಾಡಿಕೊಂಡು ಮುಂದಿನ ಜೀವನವನ್ನ ನಡೆಸ್ಕೊಳ್ತಾ ಹೋಗಿ. ಬಹಳಷ್ಟು ಶುಭವಾಗಲಿ, ಒಳ್ಳೇದಾಗಲಿ. ಇನ್ನು ನಿಮ್ಮ ಮುಂದಿನ ಏಳಿಗೆಗಳನ್ನ ಗಮನದಲ್ಲಿ ಇಟ್ಕೊಂಡು ನನ್ನೆಲ್ಲ ವೀಕ್ಷಕರಿಗೂ, ನನ್ನ ಈ ಒಂದು ಶಂಕರಾನಂದ ಟಿವಿ ವೀಕ್ಷಣೆ ಮಾಡತಕ್ಕಂತಹ ಪ್ರತಿಯೊಬ್ಬ ವೀಕ್ಷಕರಿಗಾಗಿರ್ಬೋದು, ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ನಿಮ್ ಜೀವನದಲ್ಲಿ ಹಲವಾರು ನೊಂದ ಮನಸ್ಸುಗಳು ಇದ್ದೀರಿ. ಈ ಕಡೆ ಕೆಲಸ ಕಾರ್ಯಗಳು ಸರಿಯಾಗಿ ಆಗ್ತಾ ಇರೋದಿಲ್ಲ, ಕೆಲಸದಲ್ಲಿ ಅಭಿವೃದ್ಧಿ ಆಗ್ತಾ ಇರೋದಿಲ್ಲ, ಕೆಲಸ ಸಿಕ್ಕಿಲ್ಲ ಅಂತ ಒದ್ದಾಡ್ತಾ ಇರೋದು ಒಂದ್ ಕಡೆ ಆದ್ರೆ ಕೆಲಸವೇ ಇದ್ರೂ ಸಹ ಒದ್ದಾಡುವ ಪರಿಸ್ಥಿತಿ ಇನ್ನಷ್ಟು ಜನರದ್ದು. ಹೊಟ್ಟೆ ಉರಿ ಜನಗಳು ಸುತ್ತಾ ಇರ್ತಾರೆ. ಶತ್ರು ಕಾಟಗಳಿರುತ್ತೆ, ಹಿತಶತ್ರುಗಳ ಕಾಟಗಳಿರುತ್ತವೆ, ಗುಪ್ತ ಶತ್ರುಗಳ ಕಾಟವಿರುತ್ತೆ, ದೃಷ್ಟಿ ದೋಷ, ಮಾಟ ಮಂತ್ರ, ಕುಟುಂಬದಲ್ಲಿ ನೆಮ್ಮದಿ ಇರೋದಿಲ್ಲ, ಏಳಿಗೆಗಳಾಗ್ತಾ ಇರೋದಿಲ್ಲ, ಮದುವೆ ಆಗ್ತಾ ಇರೋದಿಲ್ಲ, ಮದುವೆ ಆದ್ರೆ ಸಂಕಷ್ಟ, ಮಕ್ಕಳಾಗ್ತಾ ಇರೋದಿಲ್ಲ, ಸಾಲ ಮಾಡ್ಕೊಂಡ್ಬಿಟ್ಟಿರ್ತೀರಿ, ಸಾಲಗಳು ತೀರ್ಸೋದಕ್ಕೆ ಸಾಧ್ಯ ಆಗ್ತಿರೋದಿಲ್ಲ, ಹಣಕಾಸು ಬರ್ತಿರತ್ತೆ ಕೈನಲ್ಲಿ ನೆಲೆ ನಿಲ್ಲೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಒಂದಲ್ಲ ಎರಡಲ್ಲ ಅದೆಷ್ಟೋ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತೀರಿ. ಅಂತಹ ಎಲ್ಲ ಸಮಸ್ಯೆಗಳಿಗೂ ಸಹ ಸರಳವಾದಂತಹ ಪರಿಹಾರ ಶ್ರೀ ಲಲಿತಾ ಹೋಮ. ಅದನ್ನ ದಿನಾಂಕ 8ನೇ ತಾರೀಕು 5ನೇ ತಿಂಗಳು 2024 ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. ಆ ಶುಭ ಚೈತ್ರಾಮಾವಾಸ್ಯೆ ಎಂದು ನಡೆಯುವಂತಹ ಈ ಒಂದು ಲಲಿತಾ ಹೋಮದಲ್ಲಿ ತಾವೆಲ್ಲರೂ ಬಂದು ಪಾಲ್ಗೊಳ್ಳಿ.
ಅದರಿಂದ ಇನ್ನಷ್ಟು ನೆಮ್ಮದಿ ಸುಖ ಜೀವನದಲ್ಲಿ ಸಿಗತ್ತೆ. ಅದರಲ್ಲೂ ಒಳ್ಳೆ ರೀತಿಯಾದಂತಹ ಯೋಗದ ಫಲಗಳನ್ನ ನೀವು ಅನುಭವಿಸಬಹುದು. ಆ ಒಂದು ದೇವರ ಅನುಗ್ರಹ ನಿಮಗೆ ಪ್ರಾಪ್ತವಾಗಲಿ. ಆ ಲಲಿತಾದೇವಿಯ, ಯಾಕಂದ್ರೆ ನಮ್ಗೆ ಲಲಿತಾದೇವಿ ಅಂತ ಹೇಳ್ತಾ ಇದ್ದ ಹಾಗೇನೆ ಎಲ್ಲಾ ದೇವಾನುದೇವತೆಗಳನ್ನ ಕಾಪಾಡಿದಂತಹ ಮಹಾತಾಯಿ. ಆ ಬಂಢಾಸುರನ ಕಾಟದಿಂದ ದೇವೇಂದ್ರನೇ ದೇವಲೋಕದಿಂದ ಆಚೆ ಬಂದ ನಂತರದಲ್ಲಿ ಮತ್ತೆ ಪುನಃ ದೇವತೆಗಳನ್ನ ದೇವಲೋಕಕ್ಕೆ ಕಳಿಸಿಕೊಟ್ಟಂತಹ ಮಹಾಮಾತೆಯೇ ಆ ಶ್ರೀಮಾತಾ ಲಲಿತಾಂಬಿಕಾ ದೇವಿ ಅಮ್ಮನವರು. ಅಂತಹ ಲಲಿತಾಂಬಿಕಾ ದೇವಿಯು ನಿಮ್ಮೆಲ್ಲರ ದುರ್ಗತಿಗಳನ್ನ ನಾಶ ಮಾಡ್ತಾಳೆ, ದುಷ್ಟಗಳನ್ನ ನಾಶ ಮಾಡ್ತಾಳೆ. ಅಂಥ ಲಲಿತಾಂಬಿಕೆ ಅಮ್ಮನವರ ಪೂಜೆಯನ್ನ, ಹೋಮವನ್ನ ವಿಶೇಷವಾಗಿ ಕಮಲದ ಹೂವಿನ ಮುಖಾಂತರವಾಗಿ ಮಾಡುವಂಥದ್ದು. ಆ ಕಮಲ ಹೂವಿನ ಯಾಗ ಅಂತಾನೆ ಸಹ ಕರಿಬಹುದು. ಅಂತ ವಿಶೇಷವಾದಂತಹ ಮಹಾ ಹೋಮವನ್ನ 8ನೇ ತಾರೀಕಿನಂದು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. ತಾವೆಲ್ಲರೂ ಬನ್ನಿ, ತಮ್ಮ ಕೈಲಾದಷ್ಟು ಸಹಕರಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕು. ಅದರಲ್ಲೂ ಇದೇ ಒಂದು ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಏಳಿಗೆಗಳಾಗಬೇಕು. ಈ ವಾರದಲ್ಲಿ ನೀವು ಮಾಡ್ಕೊಳ್ಬೇಕಾದಂತಹ ಪರಿಹಾರ, ಉತ್ತಮವಾದಂತಹ ಪರಿಹಾರವಾದ್ರು ಏನಪ್ಪಾ ಅಂತ ಹೇಳಿದ್ರೆ, ಶ್ರೀ ಲಲಿತಾ ಪಂಚರತ್ನ ಸ್ತೋತ್ರದ ಪಠಣ. ಲಲಿತಾ ಪಂಚರತ್ನ ಸ್ತೋತ್ರದ ಪಠಣವನ್ನ ಮಾಡ್ಕೊಳ್ತಾ ಬನ್ನಿ, ಬಹಳಷ್ಟು ಶುಭ ಫಲಗಳನ್ನ ಅನುಭವಿಸ್ತೀರಿ. ಈ ವಾರದಲ್ಲಿ ಈ ಲಲಿತಾ ಪಂಚರತ್ನ ಸ್ತೋತ್ರ ಬೆಳಗ್ಗೆ ಸಂಜೆ ದ್ವಿಕಾಲಗಳಲ್ಲಿ ಮಾಡ್ತಾ ಬನ್ನಿ. ಅಮ್ಮನವ್ರ ಸಂಪೂರ್ಣ ಆಶೀರ್ವಾದ ಸಿಗುತ್ತೆ. ಇನ್ನು ಸಾಮಾಜಿಕ ಪರಿಹಾರವಾಗಿ ಪ್ರಕೃತಿಯನ್ನ ಉಳಿಸೋಣ, ಪ್ರಕೃತಿಯನ್ನ ಬೆಳೆಸೋಣ. ಪ್ರಕೃತಿಯಲ್ಲಿರುವ ಇನ್ನಿತರ ಜೀವ ಜಂತುಗಳನ್ನು ಸಹ ಅವುಗಳ ಪಾಡಿಗೆ ಅವುಗಳನ್ನ ಬದುಕೊಳ್ಳೋ ಹಾಗೆ ಬಿಟ್ಬಿಡೋಣ ಅಲ್ವಾ. ಎಲ್ಲಾ ಏಳಿಗೆಗಳು ನಮಗ್ ಮಾತ್ರ ಇರಬೇಕು, ಭೂಮಿ ನಮಗ್ ಮಾತ್ರ ಸ್ವಂತ ಅಲ್ಲ. ನೋಡಿ, ನಗರ ಪ್ರದೇಶಗಳಲ್ಲಿ ಈಗಾಗಲೇ ಬಿಸಿಲಿನ ಬೇಗ ತಡೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ನಮ್ಗೆ ಕುಡಿಯೋದಕ್ಕೆ ನೀರು ಕಷ್ಟ ಆಗ್ತಿದೆ. ಪ್ರಾಣಿಗಳು ಎಲ್ಲಿ ಹೋಗಬೇಕು ನೀರು ಕುಡಿಯೋಕೆ? ಹಾಗಾಗಿ ಮನುಷ್ಯರಾಗಿ ಹುಟ್ಟಿದ್ದಕ್ಕೆ, ನಿಮ್ಮ ಮನುಷ್ಯತ್ವವನ್ನ ಸಾರೋದಕ್ಕೆ, ಮನುಷ್ಯನ ಜೀವನವನ್ನ ಒಂದು ಸಾಕಾರ ಮಾಡಿಕೊಳ್ಳೋದಕ್ಕೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಪಕ್ಷಿಗಳಿಗೆ, ಅದೆಷ್ಟೋ ಪ್ರಾಣಿಗಳಿಗೆ ಆಹಾರದ ವ್ಯವಸ್ಥೆ ನಿಮ್ಮ ಕೈನಲ್ಲಿ ಮಾಡೋಕ್ ಸಾಧ್ಯವಾಗದೇ ಇದ್ರು ನೀರನ್ನ ಕೊಟ್ಟು ಅವುಗಳ ಪ್ರಾಣವನ್ನ ಉಳಿಸಿ. ಅದರಿಂದ ನಿಮ್ಮ ಜೀವನದಲ್ಲೂ ಏಳಿಗೆಗಳು ಬರುತ್ತವೆ. ಆ ಪ್ರಾಣಿಯ ಜೀವವನ್ನ, ಪಕ್ಷಿಯ ಜೀವವನ್ನ ಉಳಿಸಿದಂತಹ ಪುಣ್ಯದ ಫಲವೂ ಸಹ ನಿಮಗೆ ದೈವ ಕೊಡುತ್ತೆ. ದೇವರ ದೃಷ್ಟಿಯಲ್ಲಿ ನೀವು ಮಹಾಮನುಷ್ಯರಾಗಿ ನಿಂತ್ಕೊಂಡು ದೇವರ ಸಂಪೂರ್ಣ ಅನುಗ್ರಹಕ್ಕೆ ನೇರವಾಗಿ ಪಾತ್ರರಾಗ್ತೀರಾ. ಅಂತಹ ದೇವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ನಿಮ್ಮೆಲ್ಲರಿಗೂ ಸಹ ನೆಮ್ಮದಿ, ಸುಖ, ಸೌಖ್ಯಗಳು ಪ್ರಾಪ್ತವಾಗಲಿ ಅಂತ ಹೇಳ್ತಾ ವಾರ ಭವಿಷ್ಯವನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಹೋಮದ ಬಗ್ಗೆ ಏನಾದ್ರೂ ಇನ್ನಷ್ಟು ಡೀಟೇಲ್ಸ್ ಬೇಕು ಅಂದ್ರೆ ಫೋನ್ ಮಾಡಿ ಇನ್ಫಾರ್ಮೇಶನ್ಸ್ ಗಳನ್ನ ತಿಳ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.